ಎಲ್ಲರಿಗೂ ನಮಸ್ಕಾರ. ಎಲ್ಲ ಕರ್ನಾಟಕದ ಅಭಿಮಾನಿಗಳಿಗೆ ಮತ್ತು ಕನ್ನಡ ಜನತೆಗಳಿಗೆ ತುಂಬೂರು ಜನ ನಮಸ್ಕಾರ ತಿಳಿಸ್ತಾ, ಇವತ್ತೇನು DC ಕಚೇರಿಗೆ ಬಂದಿದ್ವಿ. ನಿನ್ನೆನೇ ಕರೆದಿದ್ರು, ಬಟ್ ನಿನ್ನೆ ಹೈಕೋರ್ಟ್ ಕಾರಣದಿಂದ ಬರೋಕ್ಕಾಗಿರಲಿಲ್ಲ. ನಮ್ಮ ರಾಜಗೌಡರು ಫೋನ್ ಮಾಡಿದ್ರು, ಸರ್ 4 ಗಂಟೆಗಾರು ಬಂದುಬಿಟ್ಟಿದ್ರು. ನಮಗೆ ಬಂದು ಒಬ್ಬ DC ಸಾಹೇಬ್ರು ಸಿಕ್ಕಿರು. ಅರ್ಧ ಗಂಟೆ ಎಷ್ಟು ಕುತ್ಕೊಂಡು ಮುಕ್ತವಾಗಿ ಮಾತಾಡಿದ್ರು ಅಂದರೆ, ಬಟ್ ಅದೇ ಥರ ರಾಜಗೌಡರು ಎಲ್ಲ ಪೇಪರ್ ನಾನು ನೋಡಿ ನನಗೆ ಒಂಥರ ಆಯಿತು. ಅವ್ರು ಸ್ವಂತ ಪ್ರಾಪರ್ಟಿಗೂ ಅಷ್ಟು ಓಡಾಡಿರಲ್ಲ, ವಿಷ್ಣುವರ್ಧನ್ ಓಡಾಡಿದ್ರು ಅಂದರೆ ಅವ್ರು ಮಲಗಿದ್ರೆ ರಾತ್ರಿ ಎಬ್ಬಿಸಿದ್ರು ನಿದ್ದೆಗಾದ್ರು ಎಲ್ಲ ಹೇಳ್ಬಿಡ್ತಾರೆ. ಆ ಥರ ಇತ್ತು ಹೇಳ್ತಾ ಇದ್ದು ನೋಡಿದ್ರೆ ನನಗೆ ಒಂಥರ ರೋಮಾಂಚನಕ ಆಗ್ತಾಯಿತ್ತು. ಬಟ್ DC ಸಾಹೇಬ್ರು ಅಷ್ಟೇ ಕುತ್ಕೊಂಡು ಕೂಲಾಗಿ ಖುಷಿಯಾಗಿ ಎಲ್ಲ ನೋಡಿಕೊಂಡು ಆಯಿತು ನಾನು ಖಂಡಿತವಾಗಿ ಮಾಡ್ತೀನಿ, ವಿಷ್ಣು ಮೇರುನಾಟ ಸರ್ ಅವ್ರಿಗೆ ಮಾಡಿದ್ರೆ ಇನ್ಯಾರಿಗೆ ಮಾಡೋಣ ಅಂತೇಳಿ. ಅಂದರೆ ಅವ್ರದ್ದೇ ಒಂದು ಲಿಮಿಟ್ ಇದೆ, ಕಾನೂನುಬದ್ಧಗಳೇ ಮಾಡಬೇಕು. ಬಟ್ ಆ ಕಾನೂನುಬದ್ಧಲ್ಲಿ ಏನೇನು ಮಾಡಬೇಕು ಅಂತೆಲ್ಲ ಭರವಸೆ ಕೊಟ್ಟಿದ್ದಾರೆ. ಬಟ್ ಎಲ್ಲರೂ ಇನ್ನೂ ದೊಡ್ಡ ಮಟ್ಟಕ್ಕೆ ಸರ್ಕಾರನ ಕಣ್ಣು ತೆರೆಸಬೇಕು ಅಂದರೆ ನಾವು ಸುಮ್ಮನೆ ಹೇಳಿದ್ರೆ ಆಗಲ್ಲ. ಎಲ್ಲರೂ ದೊಡ್ಡ ಮಟ್ಟದಲ್ಲಿ ಒಂದು ಹೋರಾಟ ಮಾಡಿಕೊಂಡು ಸರ್ಕಾರನ ಕಣ್ಣು ತೆರೆಸಬೇಕು. ಹಂಗೆ ವಿಷ್ಣುವರ್ಧನ ಅಭಿಮಾನಿಗಳಿಗೆ ದೇವ್ರು ಒಳ್ಳೇದು ಮಾಡಬೇಕು. ಆಮೇಲೆ ಏನೋ ಪುಣ್ಯ ಭೂಮಿ ಸಿಕ್ಕಿದೆಯಲ್ಲ ಅಲ್ಲಿ ಪೂಜೆ ಮಾಡೋಂಥ ಕೆಲಸಗಳಾಗಬೇಕು ಅಂತೇಳಿ ನಿಮ್ಮ ಮುಖಾಂತರ KC ರಾಜಪ್ಪ ಅಂತೇಳಿ ಜಯ ಕರ್ನಾಟಕ ರಕ್ಷಣಾ ಸೇನೆ ರಾಜ್ಯಾಧ್ಯಕ್ಷರು.